ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ ನಂತರ ವಿನೂತನ ಕಾರ್ಯಕ್ರಮಗಳ ಮೂಲಕ ಚಿಕ್ಕಬಳ್ಳಾಪುರ ಜನರ ಮನೆ ಮಾತಾಗಿರುವಂತಹದ್ದು. ಅದೇ ಒಂದು ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. SSLC, PUC ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವುದರ ಮುಖಾಂತರ SSLC ವಿದ್ಯಾರ್ಥಿಗಳಿಗೆ ಟೆಸ್ಟ್ ಸೀರೀಸ್ಗಳನ್ನು ಮಾಡುವ ಮುಖಾಂತರ ವಿನೂತನ ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿರುವಂಥದ್ದು. ನಾವೀಗ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿ ಸ್ಮಾರಕ ಪ್ರೌಢಶಾಲೆಯಲ್ಲಿದ್ವಿ. ಬನ್ನಿ ಇಲ್ಲಿನ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಾವಿವತ್ತು ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿ ಸ್ಮಾರಕ ಪ್ರೌಢಶಾಲೆಯಲ್ಲಿದ್ದೀವಿ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಒಂದು ಆಯೋಜನೆ ಮಾಡಿರುವಂತಹ ಟೆಸ್ಟ್ ಸೀರೀಸ್ಗಳು ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನ ಹುಡುಗರ ಹತ್ರ ಕೇಳಿ ಮಾಹಿತಿ ಪಡ್ಕೊಳ್ಳೋಣ. ಹಾಯ್. ಹಲೋ. ಏನು ನಿಮ್ಮ ಹೆಸರು? ಶಯಾನ್ ಪಾಷಾ. ಶಾಸಕರು ಯಾರು ಅಂತ ಗೊತ್ತಾ ಇಲ್ಲಿ? ಎಸ್ ಸರ್. ಯಾರು? ಪ್ರದೀಪ್ ಈಶ್ವರ್ ಸರ್. ಏನು ಮಾಡ್ತಿದ್ದಾರೆ ಅವರು ನಿಮ್ಮ ಶಾಲಾ ಮಕ್ಕಳಿಗೆ? ಪ್ರತಿದಿನ ಸಾಯಂಕಾಲ 1 ಅವರ್ ಟೆಸ್ಟ್ ಮಾಡ್ತಿದ್ದಾರೆ 20 ಮಾರ್ಕ್ಸ್ಗೆ. ಒಂದೊಂದು ದಿನ ಒಂದೊಂದು ಸಬ್ಜೆಕ್ಟು ಒಂದೊಂದೇ ಲೆಸನ್ ಥರ ಮಾಡ್ತಿದ್ದಾರೆ 20 ಮಾರ್ಕ್ಸ್ಗೆ. ಅದರಿಂದ ನಮಗೆ ಜಾಸ್ತಿನೇ ಅನುಕೂಲ ಆಗ್ತಾ ಇದೆ. ನಾವು ಒಂದೇ ಕಿತ ಫೈನಲ್ ಎಕ್ಸಾಮ್ಗೆ ಓದಬೇಕಾದ್ರೆ ಎಲ್ಲ ಸಬ್ಜೆಕ್ಟು ಎಲ್ಲ ಲೆಸನ್ಸ್ ಒಂದೇ ಕಿತ ಓದ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದೊಂದು ದಿನ ಒಂದೊಂದು ಲೆಸನ್ನೇ ಓದ್ಕೊಂಡು ಪ್ರತಿ ಒಂದು ಕ್ವಶನ್ನು ಓದ್ಬೋದು. ಅದರಿಂದ ನಮ್ಗೆ ತುಂಬ ಅನುಕೂಲ ಆಗ್ತಿದೆ ಸರ್. ಈಗ ಮೊದಲು ಯಾವ ರೀತಿ ಓದ್ತಿದ್ದೆ ನೀನು? ಈ ಟೆಸ್ಟ್ ಸೀರೀಸ್ಗಳು ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ನಿನ್ನ ಫಲಿತಾಂಶಕ್ಕೆ ಅಂತ? ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಸರ್. ಏನು ಹೇಳ್ತೀರಿ ಅವ್ರ ಕಾರ್ಯಕ್ಕೆ? ಅವ್ರ ಕಾರ್ಯಕ್ಕೆ ಒಳ್ಳೇದೇ ಸರ್, ಏನಿಲ್ಲಕ್ಕ. ಹಾಯ್, ನಮಸ್ತೆ. ಏನು ನಿಮ್ಮ ಹೆಸರೇನು? ಶಿರೀಷಾ. ಯಾವ ರೀತಿ ಓದ್ತಿದ್ದೀರಿ? ಚೆನ್ನಾಗಿ ಓದ್ತಿದ್ದೀರಿ. ಯಾವ ನಿಮ್ಮದು? ಹೊಸುಡ್ಯ. ಶಾಸಕ ಪ್ರದೀಪ್ ಈಶ್ವರ್ ಅವರು ಟೆಸ್ಟ್ ಸೀರೀಸ್ಗಳಿಂದ ಯಾವ ರೀತಿ ಅನುಕೂಲ ಆಗುತ್ತೆ ನಿಮಗೆ? ಓದೋಕ್ಕೆ ಅಂದರೆ ಮನೇಲಿದ್ದರೆ ಜಾಸ್ತಿ ಓದ್ತಾ ಇರಲಿಲ್ಲ. ಇವಾಗ ಅಂದರೆ ಒಂದೊಂದು ಲೆಸನೇ ಅಂತೇಳ್ಬಿಟ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಿ. ಹಂಗಾದರೆ ಜಾಸ್ತಿ ಲೆಸನ್ಸ್ ಓದೋಕ್ಕಾಗ್ತಿದ್ದಿಲ್ಲ. ಒಂದೊಂದು ಮಾಡ್ತಾ ನಮಗೆ ಅನುಕೂಲ ಮಾಡ್ತಿದ್ದಾರೆ. ಥ್ಯಾಂಕ್ಸ್. ಈಗ ವಾರದ 7 ದಿನಗಳು ಕೂಡ ನಿಮಗೆ ಟೆಸ್ಟ್ ಸೀರೀಸ್ಗಳನ್ನ ಆಯೋಜನೆ ಮಾಡ್ತಾರೆ. ಏನು ಬೇಜಾರಾಗಲ್ವ ನಿಮಗೆ? ಡೈಲಿ ಬರೀಬೇಕು ಏನು ಹೆಂಗೆ? ನಮಗೆ ಉಪಯೋಗ ಆಗುತ್ತಲ್ವಾ, ಅದಕ್ಕೆ ಏನು ಬೇಜಾರಾಗ್ತಿಲ್ಲ, ಖುಷಿ ಆಗ್ತಿದೆ. ಏನು ಹೇಳ್ತೀರಿ ಪ್ರದೀಪ್ ಈಶ್ವರ್ ಅವ್ರಿಗೆ? ಥ್ಯಾಂಕ್ಸ್ ಹೇಳ್ತಿದ್ದೀರಿ ನಮಗೋಸ್ಕರ ಇಷ್ಟು ಮಾಡ್ತಾ ಇರೋದಕ್ಕೆ. ಹಾಯ್. ಹಾಯ್. ಏನು ನಿಮ್ಮ ಹೆಸರು? ತನ್ವೀರ್. ಹೆಂಗೆ ಓದ್ತಿದ್ದೀರಿ? ಐ ಆಮ್ ರೀಡಿಂಗ್ ವೆಲ್. ಎಷ್ಟನೇ ಕ್ಲಾಸ್ ನೀನು? 10th ಸ್ಟ್ಯಾಂಡರ್ಡ್ SSLC. ಯಾವೂರಿಂದ ಬರ್ತೀಯಾ? ಇದೇ ಮಂಚಿನ ಬಲ್ಲಿ. ಏನು ಮಾಡ್ತೀರಾ ಅಪ್ಪ ಅಮ್ಮ ಮನೆಯಲ್ಲಿ? ಅಪ್ಪ ಅಮ್ಮ ಆಟೋ ಡ್ರೈವರ್, ಅಮ್ಮ ಹೌಸ್ ವೈಫ್. ಪ್ರದೀಪ್ ಈಶ್ವರ್ ಅವರು ಅವರ ಕಾರ್ಯಕ್ಕೆ ಏನು ಹೇಳ್ತೀರಿ? ಈ ಟೆಸ್ಟ್ ಸೀರೀಸ್ಗಳು ಯಾವ ರೀತಿ ಅನುಕೂಲ ಆಗುತ್ತೆ ನಿಮಗೆ? ಇಟ್ ಈಸ್ ಬೆಸ್ಟ್ ಟು ಅಸ್ ಬಿಕಾಸ್ ವಿ ಆರ್ ಸ್ಟಡಿಂಗ್ ಲಾಟ್. ಇಟ್ ಈಸ್ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್, ಫಾರ್ ಫೈನಲ್ ಎಕ್ಸಾಮ್. ವಿ ಕ್ಯಾನ್ ಡೆವಲಪ್ ಅವರ್ ರೈಟಿಂಗ್ ಸ್ಕಿಲ್ಸ್, ವಿ ಕ್ಯಾನ್ ಪ್ರಾಕ್ಟೀಸ್ ಡೈಲಿ. ಜಾಸ್ತಿ ಟೆಸ್ಟ್ ಕೊಟ್ಟರೆ ನಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಒಂದೊಂದು ಟೆಸ್ಟ್ ಅಂದರೆ ನಾವು ಬರೀಬೋದು ಓದ್ಕೊಂಡು, ಸೊ ಅಷ್ಟು ಪ್ರೆಷರ್ ಆಗಲ್ಲ ಮೈಂಡಿಗೆ. ಜಾಸ್ತಿ ಒಂದೇ ಸತಿ ಓದಬೇಕಂದ್ರೆ ತುಂಬ ಕಷ್ಟ. ಸೊ ಇವಾಗ ಇರೋದು ಐ ಥಿಂಕ್ 73 ಡೇಸ್ ಐತೆ. 70 ಡೇಸ್ ಅಂದರೂ ಓದ್ಕೊಬೋದು ನಾವು. ಫಸ್ಟ್ ನಾವು ಎಲ್ಲ ಒಂದೇ ಸತಿ ಓದಬೇಕು. ಟೆಸ್ಟು ಪ್ರಿಪರೇಟರ್ಸ್ ಅಂತ ಬರುತ್ತೆ. ಸೊ ಅದರಿಗೆಲ್ಲ ನಮಗೆ ತುಂಬ ಉಪಯೋಗ ಆಗ್ತೈತೆ. ಇವಾಗ ಒಂದೇ ಸತಿ ಓದೋಕ್ಕಾಗಲ್ಲ. ಸೊ ಒಂದು ಸತಿ ಅದನ್ನು ರೀಕ್ಯಾಪ್ ಮಾಡಿಕೊಂಡ್ರೆ ನಾವು ಆರಾಮಾಗಿ ಓದ್ಬೋದು. ಸೊ ನಮ್ಮ ರೈಟಿಂಗ್ ಸ್ಕಿಲ್ಸು ಡೆವಲಪ್ ಆಗುತ್ತೆ, ನಮ್ಮ ಕಾನ್ಫಿಡೆನ್ಸು ಡೆವಲಪ್ ಆಗುತ್ತೆ, ಪಾಸ್ ಆಗ್ಬೋದು, ಡಿಸ್ಟಿಂಕ್ಷನ್ ಬರ್ಬೋದು. ನಾವು ಡಿಸ್ಟಿಂಕ್ಷನ್ ಬರುತ್ತಂತ ನಮಗೆ ಚೆನ್ನಾಗಿ ಗೊತ್ತು. ವಿ ಕ್ಯಾನ್ ಕ್ರಾಸ್ 90%. ಸೊ ಹಿ ಈಸ್ ಡೂಯಿಂಗ್ ಗುಡ್ ವರ್ಕ್. ಈಗ ಅಪ್ಪ ಆಟೋ ಡ್ರೈವರು, ಅಮ್ಮ ಹೌಸ್ ವೈಫ್ ಅಂತಿದ್ದೀರಿ. ನಿಮ್ಮ ಲೈಫಲ್ಲಿ ಏನಾಗೋ ಗುರಿ ಇದೆ ನಿಮಗೆ? IPS ಆಗಿ. ಎಸ್. ಯಾರು ಸ್ಫೂರ್ತಿ ನಿಮಗೆ? ನಿನ್ನ ಲೈಫಲ್ಲಿ ಯಾರನ್ನ ಸ್ಫೂರ್ತಿಯಾಗಿ ತೊಗೊಂಡು ಓದ್ತಿದೀಯಾ? ನಮ್ಮ ಪೇರೆಂಟ್ಸ್ ನೋಡಿ, ನಮ್ಮ ಪೇರೆಂಟ್ಸ್ ಕಷ್ಟಪಡ್ತಾರೆ, ಅವ್ರಿಗೋಸ್ಕರ ಓದಬೇಕು. ನಮ್ಮ ಟೀಚರ್ಸ್ ಕಷ್ಟಪಡ್ತಾರೆ, ಓದಬೇಕು ಅಂತ. ಸೊ MLA ಪ್ರದೀಪ್ ಈಶ್ವರ್ಗೂ ನಾನು ಇನ್ಸ್ಪಿರೇಷನಾಗಿ ತೊಗೊಂಡಿದ್ದೀನಿ. ಅವ್ರ ಥರ ಆಗಬೇಕು, ಅವ್ರ ಥರ ಡೆವಲಪ್ ಆಗಬೇಕು, ಅವ್ರ ಥರ 4 ಜನ ನೋಡ್ಕೊಬೇಕು, ಕಷ್ಟ ಬೀಳಬೇಕು. ಸೊ ಅವರು ನಮಗೆ ಕಷ್ಟ ಬೀಳೋದಲ್ಲಿ ಕೊಡ್ತಾರೆ. ಸೊ ನಾವು ಹಂಗೆ ಕಷ್ಟಪಡಬೇಕು, ಕಷ್ಟಪಟ್ಟು ಓದಬೇಕಂತ ಐ ಆಮ್ ಥಿಂಕಿಂಗ್. ನಮಸ್ತೆ. ಏನು ನಿಮ್ಮ ಹೆಸರು? ಗಗನಶ್ರೀ. ಏನು ಹೆಂಗೆ ಹೇಳ್ಕೊಡ್ತಾರೆ ಟೀಚರ್ಸ್ ನಿಮಗೆ? ಯಾವ ರೀತಿ ಇದ್ದಾರೆ ನಿಮಗೆ? ಫ್ರೆಂಡ್ಲಿ ಆಗಿದ್ದೀರಾ? ಇಲ್ಲಿ ಸ್ಟಾಫ್ ಯಾವ ರೀತಿ ನಿಮಗೆ ನಿಮ್ಮ ಎಜುಕೇಷನ್ಗೆ ಸಪೋರ್ಟಿವ್ ಆಗಿ ನಿಂತಿದೆ ಅಂತ? ಟೀಚರ್ಸ್ ಫ್ರೆಂಡ್ಲಿಯಾಗಿ ಇರ್ತಾರೆ ಸರ್. ಫುಲ್ ನಮಗೆ ಎಜುಕೇಷನಲ್ಲಿ ಕೋಪ್ರೇಷನ್ ಮಾಡ್ತಾರೆ. ಏನಾದರೂ ಡೌಟ್ಸ್ ಇದ್ದರೆ ಎಲ್ಲ ಸಾಲ್ವ್ ಮಾಡ್ತಾರೆ ಸರ್. ಈಗ ಶಾಸಕ ಪ್ರದೀಪ್ ಈಶ್ವರ್ ಅವರ ಟೆಸ್ಟ್ ಸೀರೀಸಿಂದ ನಿಮಗೇನು ಬೇಜಾರಾಗಲ್ವಾ? ಡೈಲಿ ಬರೀಬೇಕು, 7 ದಿನ ಬರಬೇಕು, ಏನು ಹೇಳಪ್ಪ ಇದು ಈ ಥರ ಮಾಡಿದ್ದಾರೆ, ಯಾವ ಶಾಸಕರಪ್ಪ ಏನು ಅನ್ಸಲ್ಲ ಅವ್ರಿಗೆ? ಹಂಗೇನಿಲ್ಲ, ನಮಗೆ ಹೆಲ್ಪ್ ಆಗ್ತಾ ಇದೆ ಸರ್ ಅವರಿಂದ. ಇದು ಎಕ್ಸಾಮ್ಸ್ ಅಂದರೆ ಎಲ್ಲರಿಗೂ ಟೆನ್ಷನ್ಸ್ ಇರುತ್ತೆ. ಇದು ಹಿಂಗೆ ಮಾಡ್ತಾ ಇದ್ದರೆ ದಿನ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಲೆಸನ್ ಕಂಪ್ಲೀಟ್ ಆಗುತ್ತಲ್ವ, ಅವಾಗ ಟೆಸ್ಟ್ ಹೋಗೋಕ್ಕೆ ಮುಂಚೆ ಒಂದು ರೀಕ್ಯಾಪ್ ಹಾಕ್ಕೊಂಡ್ರೆ ಎಲ್ಲ ಬರ್ತದೆ. ಇದುವರೆಗೂ 48 ಟೆಸ್ಟ್ಗಳನ್ನು ಬರೆದಿದ್ದೀರಿ ನೀವು. ಯಾವ ರೀತಿ ಅನಿಸ್ತಿದೆ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ, ಓದೋದಕ್ಕೆ? ತುಂಬ ಯೂಸ್ಫುಲ್ ಆಗ್ತಿದೆ ಸರ್, ಬೋರ್ ಏನಿಲ್ಲ ಸರ್. ಏನು ಹೇಳ್ತೀರಿ ಪ್ರದೀಪ್ ಈಶ್ವರ್ ಅವ್ರ ಕಾರ್ಯ? ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀವಿ. ಇದಿಷ್ಟು ಸರ್ ಎಂ ವಿ ಸ್ಮಾರಕ ಪ್ರೌಢಶಾಲೆಯ ಶಾಲಾ ವಿದ್ಯಾರ್ಥಿಗಳ ಮನದಾಳದ ಮಾತುಗಳಾಗಿತ್ತು. ಶಾಸಕ ಪ್ರದೀಪ್ ಈಶ್ವರ್ ಅವರ ಕಾರ್ಯ ಬಹಳ ಉತ್ತಮವಾಗಿದೆ. ಆ ಟೆಸ್ಟ್ ಸೀರೀಸ್ ಮಾಡೋದ್ರಿಂದ ನಮಗೆ ಬಹಳಷ್ಟು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗ್ತಿದೆ ಅಂತ ಹೇಳ್ಬಿಟ್ಟು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ವಿದ್ಯಾರ್ಥಿಗಳು ಧನ್ಯವಾದ ಸಹ ತಿಳಿಸ್ತಿದ್ದಾರೆ. ನಮಸ್ಕಾರ, ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಸರ್ ಎಂ ವಿ ಸ್ಮಾರಕ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ನಾನು. ಈಗ
ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ಅವರು ಸರಣಿ ಒಂದು ಪರೀಕ್ಷೆ ಕಿರು ಪರೀಕ್ಷೆಗಳನ್ನು ನಡೆಸೋದ್ರಿಂದ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ನಾನು. ಪ್ರತಿನಿತ್ಯ ಒಂದೊಂದು ಚಾಪ್ಟರ್ ಅಂದರೆ ಒಂದೇ ಚಾಪ್ಟರ್ನಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅವರು ಇದು ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ದಿನ ಟೆಸ್ಟ್ ಬರೆಯೋದ್ರಿಂದ ಒಂದು ರೈಟಿಂಗ್ ಸ್ಕಿಲ್ ಅದು ಬಹಳ ಚೆನ್ನಾಗಿ ಅವರಿಗೆ ಬೆಳವಣಿಗೆ ಆಗುತ್ತೆ. ಅನಂತರ ಚಿಕ್ಕದಾಗಿರೋದ್ರಿಂದ ಎಲ್ಲ ಪ್ರತಿಯೊಂದು ಪ್ರಶ್ನೆಗಳನ್ನು ಓದ್ಕೊಂಡು ಬಂದು ಅದನ್ನು ಉತ್ತರ ಬರೆಯೋದಕ್ಕೆ ಉತ್ತಮ ಆಗುತ್ತೆ. ಹಾಗೆಯೇ ಇದೊಂದೇ ಅಲ್ಲ, ಮಕ್ಕಳಿಗೋಸ್ಕರವಾಗಿ ಬಣ್ಣ ಬಣ್ಣದ ಒಂದು ಉಡುಪುಗಳನ್ನು ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದಾರೆ. ಹಾಗೆ ಸ್ಕಾಲರ್ಶಿಪ್ಸು ಸಹ ಮಕ್ಕಳಿಗೋಸ್ಕರವಾಗಿ ಕೊಡ್ತಾ ಇದ್ದಾರೆ. ಈಗ ಅವರಿಂದ ಏಕೆಂದರೆ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಅವಶ್ಯಕ ಮನುಷ್ಯನಿಗೆ ಅಂತಕ್ಕಂಥದ್ದು ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಅರ್ಥಕೊಂಡಿದ್ದಾರೆ. ಒಬ್ಬ ಶಿಕ್ಷಣ ಹೊಂದಿದ್ದರೆ ಸಾಕು, ಅವನು ಎಲ್ಲೇ ಹೋಗಲಿ ಏನೇ ಆಗಲಿ ಅವನು ಜಯಿಸಬಲ್ಲ ಅಂತಕ್ಕಂತಹ ಒಂದು ಸೂಕ್ತಿಯನ್ನು ಅವರು ಅರ್ಥಕೊಂಡಿದ್ದಾರೆ. ಯಾಕೆಂದರೆ ಈ ಶಿಕ್ಷಣ ಯಾರು ಕದಿಯೋದಕ್ಕೆ ಆಗೋದಿಲ್ಲ, ಅವನ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಈ ಶಿಕ್ಷಣ ಬೆನ್ನೆಲುಬಾಗುತ್ತೆ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ಅವರು ನಮ್ಮ ವಿದ್ಯಾಸಂಸ್ಥೆಯಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು, ಕಾಲೇಜು ವಿದ್ಯಾಭ್ಯಾಸ. ನಮ್ಮ ಹಳೆ ವಿದ್ಯಾರ್ಥಿಗಳು ಈ ಥರ ಜನಪರ ಕೆಲಸಗಳನ್ನು ಮಾಡ್ತಾ ಇರೋದು ನೋಡಿ ನಮಗೆ ಬಹಳ ಖುಷಿ ಆಗುತ್ತೆ. ನಮ್ಮ ವಿದ್ಯಾರ್ಥಿ ಈ ಮಟ್ಟದಲ್ಲಿ ಎತ್ತರದಲ್ಲಿ ಬೆಳೆದಿದ್ದಾರೆ ಅಂತಂದರೆ ಎಂತಹ ಗುರುಗಳಿಗೂ ಹೆಮ್ಮೆ ಅನಿಸುತ್ತೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನೂ ಅತಿ ಎತ್ತರಕ್ಕೆ ಮೇಲಕ್ಕೆ ಬೆಳೀಲಿ ಅಂತ ಅವರಿಗೆ ಆಶಿಸ್ತೀನಿ.